ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾರಣ ಏನಪ್ಪಾ ಅಂತ ಅಂದ್ರೆ, ನಿವೇಶನ ಕೊಟ್ಟು 16 ವರ್ಷ ಆಯ್ತು. 16 ವರ್ಷ ಆದ್ರೂ ಕೂಡ ಇವರಿಗೆ ಯಾವುದೇ ತರದ ಹಕ್ಕುಪತ್ರ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿರಲಿಲ್ಲ. ಅನೇಕ ಸರ್ಕಾರಗಳು ಬಂತು, ಅನೇಕ ನಾಯಕರುಗಳು ಬಂದ್ರು, ಯಾರು ಕೂಡ ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರ ಏನಿತ್ತು, ಆ ಪ್ರಾಧಿಕಾರದಿಂದ ರಚನೆ ಆದಂತಹ 3 ಬಡಾವಣೆಗಳು, ಒಂದು ಇಲ್ಲಿ ಅರ್ಚಕರಹಳ್ಳಿನಲ್ಲಿ, ಇನ್ನೊಂದು ಜಿಗೇನಹಳ್ಳಿನಲ್ಲಿ, ಮತ್ತೊಂದು ಚನ್ನಪಟ್ಟಣದಲ್ಲಿ ಸುಂಡಘಟ್ಟ, ಒಟ್ಟು ಸುಮಾರು 1600ಕ್ಕೂ ಹೆಚ್ಚು ನಿವೇಶನದಾರರಿಗೆ ಹಣವನ್ನ ಕಟ್ಟಿಸ್ಕೊಂಡು ಅವರಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆ ಹೇಳಿದ್ರು ಕೂಡ ಒಂದಲ್ಲ ಒಂದು ನಿರಾಸೆಯ ಉತ್ತರಗಳು. ಕೋರ್ಟಲ್ಲಿದ್ದ ಕೇಸು, ಯಾರು ಇಲ್ಲ, ದುಡ್ಡು ತಗೊಂಡೋಗಿದ್ದಾರೆ, CBI ಕೇಸ್ ಆಗೋಗಿದೆ, ನಮ್ಗೆ ಹಂಗಾಗೋಯ್ತು ಹಿಂಗಾಗೋಯ್ತು, ನಾವೇನು ಮಾಡಕ್ಕಾಗೋದಿಲ್ಲ, ಅವ್ರು ಯಾರೋ ಹಿಂದೆ ಯಾರೋ ಮಾಡ್ಬಿಟ್ರು, ನಾವೇನು ಮಾಡಕ್ಕಾಗೋದಿಲ್ಲ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಹತ್ರ ಏನ್ ದಾಖಲೆ ಇಲ್ಲ. ಹೀಗೆ ಈ ರೀತಿಯ ನಿರಾಸಕ್ತಿಯ ಉತ್ತರಗಳನ್ನ ಇಲ್ಲಿ ಯಾರು ಬಂಡವಾಳನ್ನ ಹಾಕಿ ಒಂದು ಸೂರನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಮಧ್ಯಮ ವರ್ಗದ ಜನ ಆಶಯವನ್ನ ಪಟ್ಟಿದ್ರು, ಆಸೆಯನ್ನ ಪಟ್ಟಿದ್ರು, ಅವ್ರು ಯಾರಿಗೂ ಕೂಡ ಇದಾಗೋದಿಲ್ಲ, ಇನ್ನೇನು ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಮಾಡಬೇಕು ಅಂತ ಅಂದ್ರೂ ಕೂಡ ಇವ್ರ ಹತ್ರ ಯಾವುದೇ ಖಾತೆ ಆಗ್ಲಿ, ಹಕ್ಕುಪತ್ರ ಆಗ್ಲಿ, ಅವರಿಗೆ ಯಾವುದೇ ಭದ್ರತೆಯ ವ್ಯವಸ್ಥೆ ಇರಲಿಲ್ಲ. ಈ ರಾಜ್ಯದಲ್ಲಿ 2023ರಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ದರು, ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ಬೇಕು ಅಂತ ಹೇಳಿ ನಾನು ಹಿಂದೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿದ್ದೆ. ಅನೇಕರು ನನ್ನ ಹತ್ರ, ಶಿಕ್ಷಕರು ಅನೇಕರು, ಇಲ್ಲಿ ಬಂಡವಾಳ ಹಾಕಿರ್ತಕ್ಕಂಥವರೆಲ್ಲರೂ ಕೂಡ ಭೇಟಿ ಕೊಟ್ಟು ಅನೇಕ ಬಾರಿ ನನಗೆ ಮನವಿಯನ್ನ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ಒಂದು ಅವಕಾಶ ಇದೆ, ನಮ್ಮ ಸರ್ಕಾರ ಬಂದಿದೆ, ಇವ್ರಿಗೆ ಏನಾದ್ರೂ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರದ ಜೊತೆ ಅನೇಕ ಬಾರಿ ಅಧಿಕಾರಿಗಳಿಗೆ ಮನವೊಲಿಸಿ ಯಾವುದು ಅಸಾಧ್ಯ ಅಂತ ಹೇಳಿದ್ರೋ ಅದನ್ನ ಸಾಧ್ಯ ಮಾಡಿ ಇವತ್ತು ಎಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ಅನ್ನು ಮಾಡಿ ಈ ಬಡಾವಣೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಚಾಲನೆಯನ್ನ ನಮ್ಮ ನಾಯಕರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಮತ್ತು ಯೋಗೇಶ್ವರ್ ಅವರು, ಅವ್ರ ಕ್ಷೇತ್ರದಲ್ಲೂ ಕೂಡ ಒಂದು ಲೇಔಟ್ ಇದೆ. ಸೊ ಈ 3 ಲೇಔಟ್ಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಈಗಾಗಲೇ ಸುಮಾರು 40 ಕೋಟಿ ರೂಪಾಯಿ ಯೋಜನೆಯನ್ನ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. ಇದು ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಈಗ ವರ್ಕ್ ಚಾಲನೆಯನ್ನ ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ರಸ್ತೆ, ಸಂಪೂರ್ಣವಾದಂತಹ ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ತೀರ್ಮಾನವನ್ನ ಮಾಡಿ ಇವತ್ತು ಇದಕ್ಕೆ ಮಾನ್ಯ ಮಂತ್ರಿಗಳು ಮತ್ತು ಶಾಸಕರು ಮತ್ತು ಎಲ್ಲ ನಮ್ಮ ಈ ಭಾಗದ ಈ ಪ್ರಾಧಿಕಾರದ ನಿರ್ದೇಶಕರೆಲ್ಲರೂ ಸೇರಿ ಇವತ್ತು ಅವರ ಒತ್ತಾಸೆಯ ಮೇರೆಗೆ ಈ ಸಂದರ್ಭದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಬಹುಶಃ ಅನೇಕ ಅಧಿಕಾರಿಗಳು ಮತ್ತು ಮಂತ್ರಿಗಳೆಲ್ಲರೂ ಕೂಡ ಇದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ, ನಮ್ಗೆ ಯಾರ್ಯಾರು ಈ ಕೆಲಸ ಸಂಪೂರ್ಣವಾಗಿ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು, 2 ಬಾರಿ ಕ್ಯಾಬಿನೆಟ್ಗೆ ಹೋಗಿದೆ. 2 ಬಾರಿ ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟ್ ನಲ್ಲಿ ಇದನ್ನ ಇಟ್ಟು ಮಂಡನೆ ಮಾಡಿ ಇದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಂದ್ಸರಿ ರಿಜೆಕ್ಟ್ ಆಗಿ ಬಂತು. ಆದ್ರೂ ಕೂಡ ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು ಇಲ್ಲ, ಇದಾಗ್ಲೇಬೇಕು ಅಂತ ಹೇಳಿ ಶಿವಕುಮಾರ್ ಅವರು ಒತ್ತಾಯವನ್ನ ಮಾಡಿ ಇದನ್ನ ಮಾಡಿ ಅಪ್ರೂವ್ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಮಾಡಿ ಕೊಟ್ಟಿದ್ದೇವೆ. ಬಹುಶಃ ತಮ್ಮೆಲ್ಲರಿಗೂ ಕೂಡ ಇವತ್ತು ಇನ್ ಮುಂದೆ ಭದ್ರತೆ ಸಿಗುತ್ತೆ. ಆದಷ್ಟು ಬೇಗ ನೀವು ಈ ಬಡಾವಣೆಯಲ್ಲಿ ಮನೆಗಳನ್ನ ಕಟ್ಕೊಳ್ಬಹುದು. ಜೊತೆಗೆ ಹೆಲ್ತ್ ಸಿಟಿ ಅಂತ ಇಟ್ಟಿರೋದ್ರಿಂದ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕೂಡ ಇಲ್ಲೇ ಬರ್ತಾ ಇದೆ. ನಿಮ್ಮ ಎಲ್ಲ ಸಲಹೆಗಳನ್ನ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಈ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ, ಮಾನ್ಯ ಇಕ್ಬಾಲ್ ಹುಸೇನ್ ಅವರ ಸಮಸ್ಯೆ ಅಲ್ಲ. ಇದು ಯಾರು ಹೆಚ್ಚು ಮಾತಾಡ್ತಾರೆ, ಯಾರನ್ನ ನೀವು ನಾಯಕರು ಅಂತ ಹೇಳಿ ಬಿಂಬಿಸ್ತೀರಿ, ಅವರ ಪಾಪದ ಫಲ ಇದು. ಈ ಪಾಪದ ಫಲವನ್ನ, ಈ ಕೊಳೆಯನ್ನ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ, ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ತೊಳೆಯುವಂತಹ ಕೆಲಸವನ್ನ ಹಂತ ಹಂತವಾಗಿ ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ
ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.